ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪರ್ಕ್ಯುಲೇಷನ್ ಟ್ಯಾಂಕ್ಸ್ ಅಂತ ಹೇಳಿ ಇವೆಲ್ಲ ಉಪಯೋಗ ಮಾಡೋದು. ಪರ್ಕ್ಯುಲೇಷನ್ ಟ್ಯಾಂಕ್ ನೀರು ನಿಂದಿಸಿದ್ರೆ ನೀರು ಕೆಳಗ ಅಂತರ್ಜಲ ಇಂಪ್ರೂವ್ ಆಗ್ತದೆ ಅಂತೇಳಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂತಾರೆ. ಸೊ ಇದು ಮೈನಿಗೇಷನ್ ಕೆರೆ ಆಲ್ರೆಡಿ ಮೊದಲೇ ಇದ್ದಿತ್ತು ಅದನ್ನು ಈಗ ನಾವು ನಬಾರ್ಡ್ನಲ್ಲಿ ಮಾಡಿರೋದು. ಡೆವಲಪ್ಮೆಂಟ್ ಮಾಡಿ ಬಂಡ್ಸೆಲ್ಲ ಸ್ಟ್ರೆಂಥನ್ ಮಾಡಿ, ಯಾಕಂದ್ರೆ ನೀರು ತುಂಬ್ತಾ ಇದ್ವಿ. ಈ ರಾಯಚೂರಿಗೂ ಮಾಡಿ ಮರ್ಯಾಬಾದ್ ಕೆರೆ, ಒಡವಟ್ಟು ಕೆರೆ, ಆಗ 5-6 ಕೆರೆ. ಈಗ ಎಲ್ಲಿ ನೀರು ತುಂಬ ಕಾರ್ಯಕ್ರಮ ಇದ್ದದೆಲ್ಲ ಬಂಡ್ಸ್ ಮಾಡಿ ಒಳಗೆ ರಿವಿಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಾಳೆ ನೀರು ಮಾಮೂಲು ನ್ಯಾಚುರಲ್ ನೀರಾದರೆ ಕಡಿಮೆ ಬಂದಿರ್ತದೆ. ಈಗ ನಾವು ನೀರು ತುಂಬಿಸೋ ಕಾರ್ಯಕ್ರಮ ಮಾಡಿದ್ರಲ್ಲ ಇರಿಗೇಷನ್ದ, ಆ ಕೆರೆಗಳಿಗೆಲ್ಲ ಅದು ಏನು ಲೈನಿಂಗ್ ಅಂತಾರಲ್ಲ, ಲೈನಿಂಗ್ ಅಂದರೆ ಲೈನಿಂಗ್ ಮಾಡಬೇಕು. ಲೈನಿಂಗ್ ಮಾಡಿದ್ರೆ ನಾಳೆ ಏನಿದೆ ಅಂದರೆ ಒಡ್ಡು ಗಿಡ್ಡು ಹೊಡೆದೋಗಿ ತೊಂದರೆ ಆಗ್ತದೆ ಅಂತೇಳಿ ಆ ರೀತಿ ಯಾವ ಎಲ್ಲೆಲ್ಲಿ ಎಲ್ಲ ಸ್ಕೀಮ್ಗಳ ಮುಖಾಂತರ ಯಾತ್ರೆಲ್ಲ ಮಾಡಿ ತುಂಬಬೇಕಂತ ಸ್ಕೀಮ್ನಲ್ಲೆಲ್ಲ ಆ ಕೆರೆಗಳನ್ನೆಲ್ಲ ಆ ರೀತಿಯಾಗಿ ಭದ್ರಪಡಿಸ್ತಕ್ಕಂಥದ್ದು ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಸರ್, ಮದಲಾಪುರದಲ್ಲಿ ಕೆರೆ ಇದೆ ಸರ್. ಅದು ಕೆರೆ ಸರ್, ಕೆರೆ ಅದು ತುಂಬಾ ಒಂದು 15-20 ಎಕರೆ ಕೆರೆ ಇದೆ ಸರ್. ಎಲ್ಲಿ? ಮದಲಾಪುರ ಸರ್, ಅಂದ್ರೆ ರಬ್ಬಣ್ಕಲ್ ಕ್ಯಾಂಪ್ ಪಕ್ಕ ಸರ್. 15 ಎಕರೆ ಮೇಲೆ. ಅದೇ ಸರ್, ಅದು ಕೂಡ ಮಾಡಿದವರಿಗೆಲ್ಲ ಮೇಲೆ ಮೇರಣ್ಣ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ 2 ಸಲ. ಅಲ್ಲಿರ್ತಕ್ಕಂಥ ಪೈಪ್ಗಳು ಬೇರೆ ಹೋಯ್ತಾ ಇದಾರೆ ಸರ್ ಎಲ್ಲ. ಮದಲಾಪುರನಲ್ಲಿ ಎಲ್ಲ ಸ್ಕೀಮ್ ಮಾಡಿದ್ದಾನೆ MLA ದದ್ದದಲ್ಲಿ ಮದಲಾಪುರ. ಅದು ಅವಾಗ 2008ನಲ್ಲಿ ಪ್ರವಾಹ ಬಂದಾಗ ಎಲ್ಲ ಹೊಡ್ಕೊಂಡು ಇರಿಗೇಷನ್ಸ್ ಎಲ್ಲ ಮುಂಡಾಬಾದಿಂದ ಹಿಡಿದು ಕರ್ನೂಲ್ ತನಕ ಆಯುರ್ವೇದ. ಈಗ ಅದು ಮತ್ತೆ ಮಾಡ್ತಾ ಇದ್ದಾರೆ, ಟೆಂಡರ್ ಕರಿತಾರೆ. ಅದು ತಂದು ನೀರು ಆ ಲಿಫ್ಟಿಗೇಷನ್ದು ಆ ಕೆರೆಯಲ್ಲಿ ಹಾಕಿ, ಕೆರೆಯಿಂದ ಕೆನಾಲ್ಗೆ ಹಾಕಿದರೆ ಮದಲಾಪುರ ಕಾತ್ರಿಗೆ 2,400 ಎಕರೆಗೆ ಆ ಲಿಫ್ಟಿಗೇಷನ್ ಉಪಯೋಗ ಆಗ್ತದೆ. ಸ್ಟೋರೇಜ್ಗೆ ಟ್ಯಾಂಕ್ ಉಪಯೋಗ ಮಾಡ್ಬೋದು, ಟ್ಯಾಂಕ್ ಭದ್ರಗೊಳಿಸಬೇಕಂತೇಳಿ ಮಾಡಿದ್ದಾರೆ. ಇದು ಲಿಫ್ಟಿಗೇಷನ್ ಆಯ್ತಂದರೆ ಈಗ ಬಂದ್ಗಳು ಸರಿಯಾಗುತ್ತೆ. ಎಲ್ಲ ನ್ಯಾಚುರಲ್ ನೀರು, ಗುಡ್ಗಾಟ್ ನೀರು ನಿಂದಿರ್ತದೆ. ನೀರನ್ನು ಲಿಫ್ಟಿಗೇಷನ್ ಕಂಪ್ಲೀಟ್ ಆದರೆ ನೀರು ಬಂದು ಅಲ್ಲೇ ಸ್ಟೋರೇಜ್ ಮಾಡಿ ಕೆನಾಲ್ ಬಿಡ್ತಾರೆ. ಕೆನಾಲ್ ಪಕ್ಕದಲ್ಲಿ ಮದುವೆ ಮ್ಯಾನಿಗೇಷನ್ ಕೆರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.